ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬಾ, ಈ ಕಡೆ ಕಾವೇರಿಯ ಕತ್ತರ್ನ ಕಾವೇರಿಯ ಬಂಡವಾಳ ಬಯಲ್ ಮಾಡೋಕೆ ಬಂದೇ ಬಿಟ್ರಲ್ಲಪ್ಪ ಈ ಒಬ್ಬ ಸ್ವಾಮೀಜಿ ಸನ್ಯಾಸಿ. ಏನಂತ ಹೇಳುವುದು ಈ ವ್ಯಕ್ತಿನ. ಈ ಕಡೆ ತೊಟ್ಟಂತ ಬಿದ್ರು ಕೂಡ ತೊಟ್ಟಂತ ಎದ್ದು ಕುತ್ಕೊಳ್ತಕ್ಕಂಥ ಈ ವ್ಯಕ್ತಿ ಇಲ್ಲಿ ಕಾವೇರಿ ಬಂಡವಾಳ ಬಯಲ್ ಮಾಡೋದಕ್ಕೆ ದೇವ್ರೇ ಕಳಿಸ್ಬಿಟ್ನ ಅಂತ ಅನ್ನಿಸ್ತಾ ಇದೆ. ನಾವೆಲ್ಲ ಅನ್ಕೊಂಡ್ವಿ ಇವ್ರೇನೋ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಕ್ಯಾಮ್ರಾ ಇಟ್ಕೊಂಡು ಹಾಗೆ ಹೀಗೆ ಅಂತ. ಆದರೆ ಈ ವ್ಯಕ್ತಿ ಆ ರೀತಿ ಅಲ್ಲ, ಸತ್ಯ ಕಂಡದನ್ನ ಕಂಡ ಹಾಗೆ ಹೇಳೋದಕ್ಕೆ ಮುಂದಾಗೆ ಬಿಟ್ರು. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಆ ವ್ಯಕ್ತಿಯ ಮಾತನ್ನ ನಂಬಿದ್ದೆ ಕೀರ್ತಿನ ನೋಡೋಕೆ ಮುಂದಾಗೆ ಬಿಟ್ಲು. ಹಾಗಿದ್ರೆ ಪ್ರಪಾತದಲ್ಲಿ ಬಿದ್ದಿರ್ತಕ್ಕಂಥ ಕೀರ್ತಿ ಆ ಒಂದು ಕೊಂಬೆ ಇಟ್ಕೊಂಡು ತನ್ನ ಜೀವನ ಇನ್ನೂ ಕೂಡ ಉಳಿಸ್ಕೊಂಡಿರ್ತಕ್ಕಂಥ ಕೀರ್ತಿ ಲಕ್ಷ್ಮಿ ಕಣ್ಣಿಗೆ ಬಿದ್ದೆ ಬೀಳ್ತಾಳ. ಈ ಕಡೆ ಲಕ್ಷ್ಮಿ ಕಣ್ಣಿಗೆ ಬೀಳ್ತಿದ್ದಾಗೆ ಇಲ್ಲಿ ಕೀರ್ತಿ ಮತ್ತೆ ಕಾವೇರಿ ಅವರ ನಡುವೆ ಏನೆಲ್ಲ ಆಯಿತು, ಕಾವೇರಿ ಆಡಿದ ನಾಟಕ ಏನು, ಎಲ್ಲ ರೀತಿಯ ಕುತಂತ್ರತನ ಮುಖವಾಡ ಎಲ್ಲವೂ ಕೂಡ ಮಗ ಸೊಸೆ ಮುಂದೆ ಬಿಟ್ಟ ಬಯಲಾಗೆ ಬಿಡುತ್ತಾ. ಏನೆಲ್ಲ ಆಗ್ಬಹುದು, ಅಥವಾ ಕೀರ್ತಿ ಕಾಪಾಡಿದ್ರು ಕೂಡ ಇಲ್ಲಿ ಕೀರ್ತಿ ಇದನ್ನೆಲ್ಲ ಮಾಡಿದ್ದು ಕಾವೇರಿಯನ್ನು ಸತ್ಯವನ್ನ ಹೇಳಿದೆ. ಅವರನ್ನ ಒಂದು ಟೈಮ್ ನೋಡಿಕೊಂಡು ಸ್ಕೆಚ್ ಹಾಕಿ ಬೀಳ್ಸೋಕೆ ಕೆಟ್ಟಾಗೆ ಬೀಳ್ಸೋಕೆ ಮುಂದಾಗ್ಬಿಡ್ತಾಳೆ. ಏನೆಲ್ಲ ಆಗ್ಬಹುದು, ಏನೆಲ್ಲ ಆಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿನ ದಬ್ಬಿ ಅವಳನ್ನ ಸಾಯಿಸ್ಬಿಟ್ಟಿದ್ದಾರೆ. ಇಲ್ಲಿ ಕಾವೇರಿ ಅವ್ರು ಅನ್ಕೊಂಡ್ಬಿಡ್ತಾರೆ ಪ್ರಪಾತಕ್ಕೆ ಬಿದ್ದಂತಹ ಕೀರ್ತಿ ಇನ್ನಿಲ್ಲವಾಗ್ಬಿಟ್ಟಿದ್ದಾಳೆ, ಇನ್ನು ನಾನು ಸೇಫ್ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ ಈ ಕಡೆ ಕೀರ್ತಿ ಇನ್ನು ಬದುಕಿದ್ದಾಳೆ ಅಂತ. ಬಟ್ ಅವ್ರಿಗೊಂದು ಭಯ ಇದೆ, ಬಿಕಾಸ್ ಕ್ಯಾಮ್ರಾ ಇದೆ, ಎಲ್ಲವನ್ನ ಕೂಡ ಶೂಟ್ ಮಾಡಿದ ಅಂತ ಹೇಳಿದಾಳೆ. ಹಾಗಾಗಿ ಕ್ಯಾಮ್ರಾ ಹುಡ್ಕೋಕೆ ಮುಂದಾದ್ರೆ ಅಲ್ಲಿ ಲಕ್ಷ್ಮೀ ವೈಷ್ಣವ್ ಪ್ರತ್ಯಕ್ಷವಾಗ್ತಾರೆ. ಅಮ್ಮನ್ ನೋಡಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ತಾನು ಯಾಕೆ ಇಲ್ಲಿಗೆ ಬಂದೆ, ಕೀರ್ತಿ ಏನೆಲ್ಲ ಮಾಡಿದ್ಲು ಅನ್ನೋ ಎಲ್ಲ ವಿಷಯನೂ ಕೂಡ ಸುಳ್ಳಿನ ಸಮೇತ ಕತೆ ಕಟ್ಟಿ ಇರೋ ವಿಷಯಕ್ಕೆ ಒಂದಷ್ಟು ಹೇಳ್ತಾರೆ ಸೇರಿಸಿ ಕಾವೇರಿ. ಆದ್ರೆ ಇಲ್ಲಿ ಕೀರ್ತಿನ ತಪ್ಪಾಗಿ ಬಿಂಬಿಸ್ತಿದ್ದಾರೆ ಕಾವೇರಿ. ಆದ್ರೆ ಇದನ್ನ ಯಾವುದನ್ನ ಕೂಡ ನಂಬೋಕೆ ಲಕ್ಷ್ಮಿ ಸಿದ್ಧ ಇಲ್ಲ, ಬಿಕಾಸ್ ಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕೀರ್ತಿ ಯಾವ ರೀತಿ ಹುಡುಗಿ ಅಂತ. ಬಿಕಾಸ್ ಕೀರ್ತಿ ಎಂದೂ ಕೂಡ ತುಂಬಾ ಕೆಟ್ಟದಾಗಿ ನಡ್ಕೊಳ್ಳಿಲ್ಲ. ವೈಷ್ಣವ್ ಮತ್ತೆ ಅವ್ರ ಮೂವರು ಮಾತಾಡಿದಾಗ ವೈಷ್ಣವ್ ಏನ್ ನಿರ್ಧಾರ ತಗೋತಾನೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿದ್ದು. ಈ ಒಂದು ಮಾತಿಂದ ಅವಳಿಗೆ ಅನ್ನಿಸ್ತಾ ಇದೆ ಇಲ್ಲಿ ಕೀರ್ತಿ ಈ ರೀತಿ ಓಡೋಗೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಓಡೋಗೋದಿದ್ರೆ ಈ ಮದ್ವೆ ಮಂಟಪ ಯಾಕೆ ಬೇಕಾಗಿತ್ತು, ಏನೋ ನಡೆದಿದೆ ನಮ್ಗೇನು ಅಂತ ಗೊತ್ತಾಗ್ತಿಲ್ಲ ಅಂತ. ನಂತರ ಈ ಕಡೆ ತಾನು ಅನುಮಾನ ಹೊತ್ಕೊಳ್ದೆ ನನ್ನ ಮಗನಿಗೂ ಕೂಡ ಅನುಮಾನ ಬಿತ್ತಿದ್ದಾಳಲ್ಲ ಅಂತ ಕಾವೇರಿ ಅವ್ರಿಗೆ ಸಂಕಟ ಆಗ್ತದೆ, ಸ್ಟ್ರೆಸ್ ಆಗ್ತದೆ, ಒತ್ತಡ ಆಗ್ತದೆ. ಇಲ್ಲಿ ವೈಷ್ಣವ್ ಕೂಡ ಹೌದಮ್ಮ ಕೀರ್ತಿ ಎಂದು ಕೂಡ ಪೊಲೀಸ್ ಅವ್ರಿಗೆಲ್ಲ ಹೆದರ್ಕೊಂಡು ಓಡೋಗ್ತಕ್ಕಂಥ ಹುಡುಗಿ ಅಲ್ಲ ಅಂತ ಅವರು ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹೆಂಡತಿ ಪರ. ಈ ಕಡೆ ಕಾವೇರಿ ಅವರು ನಾನು ಹೇಳ್ತಿರೋದು ನಿಜಾನೇ ಅಂತ ಹೇಳಿ ಓಡ್ಬಿಡ್ತಾರೆ. ಈ ಕಡೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಏನು ಮಾಡ್ತಿರ್ಬೋದು ಅಂತ ಅನ್ಕೋತಿದ್ದಾರೆ. ನಾವು ಕೂಡ ಅನ್ಕೊಂಡ್ವಿ ಹೋಗಿದ್ದು ಬರೋಕೆ ನಾನು ಸತ್ತೋಗ್ಬಿಡ್ತೀನಿ, ನನ್ನ ನಂಬ್ತಿಲ್ವಲ್ಲ ನೀವು, ಸರಿ ಬಿಡಿ ನನ್ನ ಜೀವನೇ ಕಳ್ಕೊಂಡ್ಬಿಡ್ತೀನಿ ಅಂತ ಇನ್ನೊಂದು ಮೆಗಾ ಡ್ರಾಮಾನ ಶುರು ಮಾಡ್ಕೊಂಡ್ಬಿಡ್ತಾರೆ ಅಂತ. ಬಟ್ ಅವ್ರು ಮಾಡಿದ್ದು ಅದನ್ನೆಲ್ಲ, ಅಲ್ಲೇ ಬಿದ್ದಿರೋ ಗನ್ ಹತ್ರ ಹೋಗ್ತಾರೆ, ಗನ್ನ ಪಾಯಿಂಟ್ ಮಾಡ್ಕೋತಾರೆ. ಏನಮ್ಮ ಮಾಡ್ತಿದ್ಯಾ ನೀನು, ಬೇಡ ಅತ್ತೆ ಅಂತ ಲಕ್ಷ್ಮಿ ಕೂಡ ಹೇಳ್ತಾ ಇದ್ರೆ ಇಲ್ಲಿ ಇದೇ ರೀತಿ ನನ್ನನ್ನು ಗನ್ ಪಾಯಿಂಟ್ ಮಾಡಿ ಇಟ್ಟು ಎದುರಿಸಿದ್ಲು ಕೀರ್ತಿ. ಇದೇ ಗನ್ ಇಟ್ಕೊಂಡು ನಾನು ದೊಡ್ಡ ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಕೊಸ್ತೋಗ್ಬಿಡ್ತಾರೆ. ಏನಮ್ಮ ಆಯಿತು ಅಂತ ಶಾಕಿಂದ ನೋಡ್ತಿದ್ರೆ ಏನು ಮಾಡಿಬಿಟ್ಟೆ ಅಂದರೆ ನನಗೆಂದೂ ಕೂಡ ಯಾರಿಗೂ ಏನೂ ಮಾಡ್ತೋಳಲ್ಲ, ಆದರೆ ಪ್ರಥಮವಾಗಿ ನಾನು ಜೀವ ಬೆದರಿಕೆ ಹಾಕ್ಬಿಟ್ಟೆ ಕೀರ್ತಿಗೆ, ಅದರಿಂದಾನೇ ಅವಳು ಹೆದರ್ಕೊಂಡು ಓಡೋಗಿದ್ದು, ಇಲ್ಲ ಅಂದರೆ ಖಂಡಿತ ಓಡೋಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಹೌದು ಈ ಗನ್ ನಿನ್ನ ಹತ್ರ ಹೇಗೆ ಬಂತು ಅಂತ ವೈಷ್ಣವ್ ಮರು ಪ್ರಶ್ನೆ ಹಾಕ್ತಾರೆ. ಅದು ಪುಟ್ಟ ಇದನ್ನು ಕೀರ್ತಿನೇ ತಂದಿದ್ದು, ಆ ಕೀರ್ತಿ ತಂದಿರೋ ಗನ್ಯ ಇಟ್ಕೊಂಡೆ ನನ್ನ ಹಣೆಗಿಟ್ಟೆ ಇದಿಷ್ಟೆಲ್ಲ ನನ್ನನ್ನು ಹೆದರಿಸಿ ಬೆದರಿಸಿ, ಜೊತೆಗೆ ಇಲ್ಲಿ ಒಂದು ಲಗ್ನ ಪತ್ರಿಕೆಯನ್ನು ಬರೆಸಿ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ನೋಡಿದ್ದು. ಆದರೆ ಅದೇ ಗನ್ನನ್ನು ನಾನು ಕಿತ್ಕೊಂಡ್ಬಿಟ್ಟೆ, ನಿನ್ನನ್ನು ಶೂಟ್ ಮಾಡ್ತೀನಿ ಅಂತ ಹೆದರಿಸ್ಬಿಟ್ಟೆ. ಅದಕ್ಕೋಸ್ಕರನೇ ಇಲ್ಲಿ ಕೀರ್ತಿ ಇಲ್ಲಿಂದ ಹೋಗ್ಬಿಟ್ಲು ಅಂತ ಹೇಳ್ತಿದ್ದಾರೆ. ನಂತರ ಇದನ್ನೆಲ್ಲನೂ ಕೂಡ ನಂಬೇಕಾ ಬೇಡವಾ ಅನ್ನೋ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಲಕ್ಷ್ಮಿ ಮತ್ತು ಇಲ್ಲಿ ವೈಷ್ಣವ್ ಇಬ್ಬರು ಕೂಡ. ನಂತರ ಈ ಕಡೆ ಲಕ್ಷ್ಮಿಗೆ ಇದು ಯಾವುದನ್ನು ಕೂಡ ನಂಬೋಕ್ಕಾಗ್ತಿಲ್ಲ. ಇಲ್ಲ ಕೀರ್ತಿಯವರು ಇಂಥ ಕೆಲಸ ಮಾಡ್ತಾರೆ ಅಂದರೆ ಅವರು ಅಂಥವ್ರಲ್ಲ ಅಂತಾನೆ ಹೇಳ್ತಿದ್ರೆ ನಾನು ನಿಂತರನೇ ಅನ್ಕೊಂಡಿದ್ದೆ. ಲಕ್ಷ್ಮಿ ನೀನು ಕೂಡ ನಂತರನೇ ಆಗಬೇಡ, ಸತ್ಯ ಕಣ್ಣು ಕಾಣುವುದಲ್ಲ ಸತ್ಯವಲ್ಲ. ನನ್ನ ಮಗನ ಜೀವನದ ಜಾತಕದ ವಿಷಯಕ್ಕೆ ಹೋದ್ಲು, ಏನೋ ಸ್ಯಾಕ್ರಿಫೈಸ್ ಮಾಡಿಬಿಟ್ಲು, ನನ್ನ ಮಗನಿಗೆ ಒಳ್ಳೇದಾಗಿದೆ ಅಂತ ಅಂದ್ಕೊಂಡು ನಾನು ಕೂಡ ಅವಳ ಬಗ್ಗೆ ಕೃತಜ್ಞತೆ ತೋರಿಸ್ಬೇಕು ಅಂತ ಸುಮ್ಮನಿದೆ. ಆದರೆ ಇವಾಗ ಗೊತ್ತಾಯ್ತು ಅವನು ಎಂಥ ಖತರ್ನಾಕ್ ಅಂತ. ಅವಳು ಮೊದಲಾಗಿಲ್ಲ, ತುಂಬ ಬದಲಾಗಿದ್ದಾಳೆ. ಮೊದಲಿನ ಕೀರ್ತಿ ಅಲ್ಲ ಇವಳು. ತನ್ ಬೇಕು ಅನ್ನೋದಕ್ಕೆ ಏನು ಬೇಕಿದ್ರು ಸಾಧಿಸೋಕೆ ರೆಡಿ ಮಾಡ್ಕೊಂಡಿದ್ದಾಳೆ, ಜೊತೆಗೆ ಏನು ಬೇಕಿದ್ರು ಕೂಡ ಮಾಡೋಕೆ ರೆಡಿ ಇದ್ದಾಳೆ, ತನಗೆ ಬೇಕಾಗಿರೋದನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿ ತಮ್ಮಂದೆಲ್ಲ ಕೀರ್ತಿ ತಲೆಗೆ ಹೊರಿಸ್ತಿದ್ದಾರೆ ಇಲ್ಲಿ ಕಾವೇರಿಯವರು. ಅಷ್ಟರಲ್ಲಿ ಈ ಕಡೆ ಆ ಹುಚ್ಚು ಸನ್ಯಾಸಿ ಬಂದೇ ಬಿಡ್ತಾರೆ. ಬಂದಿದ್ದೆ ಇಲ್ಲ ಎಲ್ಲ ಇವರೇ ಮಾಡಿದ್ದು ಅಂತಿದ್ದಾರೆ. ಇದನ್ನು ಕೇಳುತ್ತದೆ, ಆತಂಕ ಆಗ್ತದೆ ಲಕ್ಷ್ಮಿ ಮತ್ತು ವೈಷ್ಣವ್ಗೆ. ಈ ಕಡೆ ಕಾವೇರಿಯವರು ಇವನೇ ಅಲ್ವಾ ಆಗ ನಾವು ಮಾತಾಡ್ಬೇಕಾರಿದ್ದು, ನಾನು ಏನೋ ಹುಚ್ಚ ಅಂದ್ಕೊಂಡು ಗಮನ ಕೊಡಲಿಲ್ಲ, ಹಾಗಿದ್ರೆ ಇವನು ಎಲ್ಲ ನೋಡ್ಬಿಟ್ನ, ಅದೇ ವಿಷಯ ಹೇಳ್ತಿದ್ದಾನಲ್ಲ ಅಂತ
ಈ ಕಡೆ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಕಾವೇರಿಯವರು. ನಂತರ ಈ ಕಡೆ ಕುತ್ಕೆನೆ ಹಿಸ್ಕೋಕೆ ಮುಂದಾಗ್ಬಿಡ್ತಾರೆ ಆ ವ್ಯಕ್ತಿ. ತಕ್ಷಣ ಈ ಕಡೆ ವೈಷ್ಣವ್ ಅವರನ್ನ ತೆಳ್ಳಿ ಬೀಳ್ಸಿದ್ರೆ ತಕ್ಷಣ ಎದ್ದಿ ಹಂಗೆ ಕುತ್ಕೊಂಡ್ಬಿಡ್ತಾರೆ. ಹಬ್ಬಬ್ಬ ನೋಡ್ತಿದ್ರೆ ಈ ಒಂದು ಕಾಂತಾರ ಫಿಲಿಮಲ್ಲಿ ಹೇಗೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಎದ್ದು ಕುತ್ಕೋತಾರೋ ಅದೇ ಕಣ್ಣು ಮುಂದೆ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ನಂತರ ಈ ವ್ಯಕ್ತಿ ಕೂಡ ಅದೇ ರೀತಿ ಮಾಡ್ತಿದ್ದಾರೆ. ಈ ಕಡೆ ಈಕೆನೆ ಮಾಡಿದ್ದು ಎಲ್ಲ ಇವನೇ ಮಾಡಿದ್ದು, ಕಾಪಾಡಿ ಕಾಪಾಡಿ ಕೈ ಇಟ್ಕೊಳ್ಳಿ ಅಂತ ಹೇಳಿದ್ ಎಲ್ಲವನ್ನ ಹೇಳ್ತಾ ಬೆಟ್ಟದ ತುದಿ ಹತ್ರಕ್ಕೆ ಹೋಗ್ಬಿಡ್ತಾರೆ. ಇಟ್ಕೊಳ್ಳಿ ನನ್ನ ಕೈನ, ಇಟ್ಕೊಳ್ಳಿ ನನ್ನನ್ನು ಉಳಿಸಿ ಅಂತ ಹೇಳಿದ್ ಎಲ್ಲವನ್ನ ಕೂಡ. ಈ ಕಡೆ ಕಾವೇರಿ ಅವರಂತೂ ಏನಪ್ಪಾ ಇದು ಕೀರ್ತಿನ ಕೂಡ ನೋಡ್ಬಿಟ್ನ, ನಾನು ತಳ್ಳಿದ್ ನೋಡ್ಬಿಟ್ನ, ಕೀರ್ತಿ ಆಡಿದ ಮಾತುಗಳೇ ಆಡ್ತಿದ್ದಾನಲ್ಲ ಇವನು ಅಂತ. ನಂತರ ಏನೋ ಹೇಳ್ತಿದ್ದಾರೆ ಇವರು ಅಂತ ಲಕ್ಷ್ಮಿ ಗಮನ ಕೊಡ್ತಿದ್ರೆ ಈ ಕಡೆ ಕಾವೇರಿ ಅವರು ಈ ಹುಚ್ಚ ಏನೇನೋ ಮಾತಾಡ್ತಿದ್ದಾನೆ, ಸುಮ್ಮನೆ ಇವ್ನ ಮಾತಿಗೆಲ್ಲ ನೀವು ಯಾಕೆ ಹೋಗ್ಕೊಡ್ತೀರಾ, ಇವನು ನಾನು ಕೀರ್ತಿಗೆ ಹೆದರಿಸಿ ಕಳಿಸ್ಬಿಟ್ನಲ್ಲ ಅದನ್ನ ನೋಡ್ದ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾನೆ, ಬನ್ನಿ ಇಲ್ಲಿಂದ ಹೋಗೋಣ ಅಂತ ವೈಷ್ಣವ್ಗೆ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ಕೂಡ ಬನ್ನಿ ಲಕ್ಷ್ಮಿ ಅವ್ರಿಗೆ ಈ ಹುಚ್ಚಿನ ಮಾತು ಯಾಕೆ ಹೇಳ್ಬೇಕು ಅಂತಿದ್ದಾರೆ. ಆದ್ರೆ ಇಲ್ಲಿ ಲಕ್ಷ್ಮಿಗೆ ಮಾತ್ರ ಇಲ್ಲ, ವ್ಯಕ್ತಿ ಏನೋ ಹೇಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ತಿದ್ದಾರೆ. ತದನಂತರ ಆ ಕಡೆ ಸುಪ್ರೀತ್ ಅವರು ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತನ್ನ ಮಗ ಎಲ್ಲಿಗೆ ಹೋಗಿರ್ಬೋದು ಅಂತ, ಬಿಕಾಸ್ ಮನೇಲಿ ಮತ್ತೆ ಕೂಡ ಕಾಣಿಸ್ತಿಲ್ಲ. ತದನಂತರ ಮೆಸೇಜ್ ಮಾಡಿದಾನೆ ಮಗನೇ, ಅಮ್ಮ ನೀನೇನು ಕೂಡ ವರಿ ಮಾಡ್ಕೋಬೇಡ, ನನ್ನಿಂದ ನಿನಗೆ ತುಂಬಾನೇ ತೊಂದರೆ ಆಗಿದೆ, ಯಾಕಂದ್ರೆ ನಾನು ಆ ರೀತಿ ನಡ್ಕೋಬಾರ್ದಿತ್ತು, ಅಪ್ಪ ಅಂತ ಅನ್ಕೊಂಡು ನಿನ್ನ ಮನಸ್ಸಿಗೆ ತುಂಬಾನೇ ಘಾಸಿ ಮಾಡಿ ಅವಮಾನ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡು, ಈಗ ನಾನು ಎಲ್ಲೂ ಹೋಗಿಲ್ಲ, ನಿಜವಾಗ್ಲೂ ಕೂಡ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಅಂತ ಮೆಸೇಜ್ ಮಾಡಿದ್ದಾನೆ. ಹೌದಾ, ಹಾಗಿದ್ರೆ ನಿನ್ಗೆ ಪ್ರಜ್ವಲ್ ವಿಷಯ ಹೇಳಿದ್ ಯಾರು ಅಂತ ಕೇಳ್ತಾರೆ. ಅಯ್ಯೋ ಆ ಫೋಟೋನ ಕೊಟ್ಟಿದ್ದು ಕಾವೇರಿ ಅಂತಾನೆ, ಅವ್ರೇ ಆ ವಿಷಯ ಹೇಳಿದ್ದು ಅಂತ ತಕ್ಷಣ ಇಲ್ಲಿ ಸುಪ್ರೀತ್ ಅವ್ರಿಗೆ ಕಂಠಮಂಡಲ ಆಗ್ಬಿಡ್ತಾರೆ. ಅದಕ್ಕೆ ಯಾಕೆ ಇಷ್ಟು ದಿನ ಇಲ್ಲದೆ ಈ ಫೋಟೋನ ಇವಾಗ ಕೊಟ್ಟರು, ಅವ್ರು ಕೊಡೋ ಅವಶ್ಯಕತೆ ಏನಿತ್ತು, ಯಾಕೆ ನನ್ನನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಖಂಡಿತ ಅವರು ತಮಗೆ ಲಾಭ ಇಲ್ಲದೆ ಏನೂ ಕೂಡ ಮಾಡೋರಲ್ಲ, ಅಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದರೆ ಖಂಡಿತ ಏನೋ ಇರಬೇಕು ಅಂತ ಅನ್ಕೊಂಡಿದ್ದೆ. ಅಣ್ಣನ ಹತ್ರ ಹೋಗ್ತಾರೆ, ನಿನ್ನ ಸಂಸಾರಕ್ಕೂ ನನ್ನ ಸಂಸಾರಕ್ಕೂ ಏನು ಸಂಬಂಧ, ನನ್ನ ಸಂಸಾರ ನನ್ನ ಪಾಡಿಗೆ ಇರೋದಕ್ಕೆ ಬಿಡೋಕ್ಕಾಗಲ್ವಾ ಅಂದಾಗ ಏನಿದು ಸುಪ್ರೀತಾ, ನಾನು ಹೇಳಿದೆ ಅಲ್ವಾ ಕಾವೇರಿ ನೀನು ಅನ್ಕೊಂಡಾಗಲ್ಲ ಅಂತ, ಇದೇನಿದು ನನ್ನ ಸಂಸಾರ ನಿನ್ನ ಸಂಸಾರ ಅಂತ ಬೇರೆ ಮಾತಾಡ್ತಿದ್ಯಾ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತೆ. ನೀನು ಹೆಂಡತಿ ಅಂದರೆ ಕಾವೇರಿ ಅದಕ್ಕೆ ಬುದ್ಧಿ ಬೇಡವಾ, ನನ್ನ ಸಂಸಾರಕ್ಕೆ ತೋರಿಸೋಕೆ ಅವ್ರು ಯಾರು, ಏನಾಗಿದೆ ಅವ್ರಿಗೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ಹೌದು ಅಂಕಿತ್ಗೆ ಪ್ರಜ್ವಲ್ ವಿಷಯ ಯಾಕೆ ಹೇಳಬೇಕಾಗಿತ್ತು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ, ಪ್ರಜ್ವಲ್ ವಿಷಯನ ಕಾವೇರಿ ಹೇಳಿದ್ಲ ಅಂದಾಗ ಹೌದು ಅಂಕಿತೇ ಹೇಳ್ದ. ಅಂಕಿತ್ ಮನಸ್ಸಲ್ಲಿ ಆಲ್ರೆಡಿ ಅನುಮಾನದ ಬೀಜ ಹುಟ್ಟಿದೆ, ಜೊತೆಗೆ ಅನುಮಾನ ಬೆಳೀತಿರೋ ಹುಡುಗನ ಮನಸ್ಸಲ್ಲಿ ಬಂದಿರೋದನ್ನ ಹೇಗೆ ಹೋಗ್ಲಾಡ್ಸೋದು ಅಂತ ನಾವು ಟ್ರೈ ಮಾಡ್ತಿದ್ರೆ ಈ ರೀತಿ ಇಲ್ಲದೆ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಿ ಈ ರೀತಿ ಮಾಡೋದ್ರಿಂದ ಅವ್ರಿಗೇನು ಸಿಗುತ್ತೆ, ಯಾಕೆ ಈ ವಿಷಯ ಹೇಳಬೇಕಿತ್ತು. ಇಷ್ಟ ಇಲ್ಲ ಅಂದರೆ ಗೋಮುಖ ವ್ಯಾಘ್ರ ಮುಖವಾಡನ ಹಾಕೊಂಡು ನಾಟಕ ಮಾಡೋದು ಬೇಕಾಗಿಲ್ಲ, ನಾವು ಹೋಗ್ಬಿಡ್ತೀವಿ ಅದಕ್ಕೆ ಅನ್ಕೊಂಡಾಗಲ್ಲ, ಮೇಲೆ ಎಲ್ಲರ ಮೇಲೆ ಕಾಳಜಿ ಇರೋ ರೀತಿ ಮಾತಾಡ್ತಾರೆ. ಆದರೆ ಅವರು ಮನಸ್ಸಲ್ಲಿ ತಮ್ಗೆ ಏನು ಬೇಕೋ ಅದನ್ನು ಮಾಡೋಕೆ ಏನು ಬೇಕಿದ್ರು ಮಾಡೋಕೆ ಹೆಸೋದಿಲ್ಲ ಅವರು ಅಂತ ಹೇಳ್ತಿದ್ರೆ ನಿನ್ನ ಮಾತನ್ನೆಲ್ಲ ನಾನು ಒಪ್ಕೊಳ್ಳೋದಿಲ್ಲ ಸುಪ್ರೀತಾ. ಪ್ರಜ್ವಲ್ ವಿಷಯ ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಕೂಡ ಅಣ್ಣ ಹೆಂಡತಿ ಪರ ಬ್ಯಾಟಿಂಗ್ ಮಾಡ್ತಿದ್ರೆ ಸುಪ್ರೀತಾ ಶಾಕ್ ಆಗ್ತಾರೆ. ಆ ನಂತರ ಆ ಕಡೆ ಕಾವೇರಿ ವೈಷ್ಣವ್ ಲಕ್ಷ್ಮಿ ಎಲ್ಲರೂ ಕೂಡ ಹೋಗ್ತಿದ್ದಾರೆ. ಬಟ್ ಆ ವ್ಯಕ್ತಿ ಮಾತುಗಳು ಇಲ್ಲಿ ಲಕ್ಷ್ಮಿಗೆ ಏನೋ ಕುರುಹನ್ನ ಕೊಡ್ತಾ ಇದ್ರೆ ಆ ಕಡೆ ಕೀರ್ತಿ ಕೊಂಬೆಯಿಂದ ಕೊಂಬೆಗೆ ಇಟ್ಕೊಂಡು ಜೀವ ಉಳಿಸ್ಕೊಳ್ಳೋದ್ರಲ್ಲಿ ಹೋರಾಟ ಮಾಡ್ತಿದ್ದಾಳೆ. ಈ ಕಡೆ ತನ್ನನ್ನು ಕಾಪಾಡಿ ಅಂತ ಚೀರ್ತಾ ಇದ್ಲು ಕೂಡ ಯಾರಿಗೂ ಕೂಡ ಅವಳ ಧ್ವನಿ ಕೇಳಿಸ್ತಾ ಇಲ್ಲ. ನಂತರ ಈ ಕಡೆ ಕಾವೇರಿಯವರು ಟರ್ನ್ ಆಗ್ತಿದ್ದಾಗೆ ಮತ್ತೆ ಈ ಕಡೆ ಲಕ್ಷ್ಮಿ ವಾಪಸ್ ಓಡ್ ಬರ್ತಿದ್ದಾಳೆ. ಆ ವ್ಯಕ್ತಿ ಕೂಡ ಲಕ್ಷ್ಮಿಯಿಂದನೇ ಓಡ್ತಿದ್ದಾರೆ. ಈ ಕಡೆ ಅಲ್ಲೇ ಅಂತ ಹೇಳಿ ಆ ಜಾಗನ ಲಕ್ಷ್ಮಿಗೆ ತೋರ್ಸೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ವೈಷ್ಣವ್ ಕೂಡ ಲಕ್ಷ್ಮಿ ಅವರು ಎಲ್ಲಿ ಹೋಗ್ತಿದ್ರ ನಿಂತ್ಕೊಳ್ಳಿ ಅಂತ ಹಿಂಬದಿನೇ ಓಡ್ ಬರ್ತಿದ್ದಾರೆ. ಇಲ್ಲಿ ಓಡೋಕ್ ಸಾಧ್ಯ ಆಗ್ತಿಲ್ಲ ಲಕ್ಷ್ಮಿಗೆ. ಆದ್ರೂ ಕೂಡ ಲಕ್ಷ್ಮಿ ಇಲ್ಲಿ ಏನೋ ಇರಬೇಕು, ಈ ವ್ಯಕ್ತಿ ಏನೋ ಹೇಳ್ತಿದ್ದಾರೆ ಅನ್ನೋದನ್ನ ಅರಿವು ಮಾಡ್ಕೊಂಡಿದ್ದೆ ಬೆಟ್ಟದ ತುದಿ ಬಳಿ ಹೋಗೇ ಬಿಟ್ಲು, ಬಗ್ಗೆ ನೋಡೇ ಬಿಟ್ಲು. ನೋಡಿದ್ದೆ ತಡ ಕೀರ್ತಿ ಅಲ್ಲಿ ನೇತಾಡ್ತಿರುವುದನ್ನ ಕಂಡು ಬಿಡ್ತಾಳ ಲಕ್ಷ್ಮಿ. ಕಾಣಿಸ್ಕೊತಿದ್ದಾಗೆ ಇಲ್ಲಿ ಕೀರ್ತಿ ಅವರಿದ್ದಾರೆ ಅಂತಿದ್ದಾಗೆ ಇಲ್ಲಿ ವೈಷ್ಣವ್ ಕೂಡ ಶಾಕ್ ಆಗ್ತಾನ. ಈ ಕಡೆ ಕೀರ್ತಿ ಕಾಪಾಡೋದಕ್ಕೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಮುಂದಾಗ್ತಾರ. ಇಲ್ಲಿ ಕೀರ್ತಿನ ಇಬ್ರು ಕೂಡ ಕಾಪಾಡಿ ಬಿಡ್ತಾರ. ಕೀರ್ತಿನ ಕಾಪಾಡ್ತಿದ್ದಾಗೆ ಒಂದು ಪಕ್ಷ ಕೀರ್ತಿ ಸೇವ್ ಆದ್ರೆ ಇಲ್ಲಿ ಕಾವೇರಿ ಅವ್ರಿಗೆ ಗ್ರಾಚಾರ ಅನ್ನೋದು ಕಟ್ಟಿಟ್ಟು ಬುತ್ತೆ. ಆದ್ರೆ ಇಲ್ಲಿ ಮತ್ತೆ ಕೀರ್ತಿ ನೇರವಾಗಿ ಆಪಾದನೆ ಹೊರಿಸೋಕೆ ಮುಂದಾಗ್ತಾಳ ಅಥವಾ ಸಮಯ ಸಂದರ್ಭ ನೋಡಿದ್ದೆ ಇಲ್ಲಿ ಕಾವೇರಿ ಅವರ ಬಂಡವಾಳನ ಬಿಚ್ಚಿಡುವುದಕ್ಕೆ ಆ ವ್ಯಕ್ತಿ ಜೊತೆ ಸೇರ್ಕೊಂಡು ಮತ್ತೊಂದು ಸ್ಕೆಚ್ ಹಾಕ್ತಾಳ. ಅಥವಾ ಇಲ್ಲಿ ಲಕ್ಷ್ಮಿ ವೈಷ್ಣವ್ಗೆ ಕೀರ್ತಿಯಲ್ಲಿರೋ ವಿಷಯನೇ ಗೊತ್ತಾಗದೆ ವಾಪಸ್ ಹೋಗ್ಬೇಕಾಗುತ್ತೆ. ಇದೇ ವ್ಯಕ್ತಿ ಕೀರ್ತಿನ ಕಾಪಾಡ್ತಾರ. ಯಾವ ರೀತಿಯ ಟ್ವಿಸ್ಟ್ ಇನ್ ಟರ್ನ್ ಸಿಗುತ್ತೆ, ಯಾರು ಕಾಪಾಡಬಹುದು ಕೀರ್ತಿನ, ಕೀರ್ತಿಯ ಮುಂದಿನ ಹೆಜ್ಜೆ ಏನಾಗಿರುತ್ತೆ, ಕಾವೇರಿಯ ಬಂಡವಾಳ ಯಾವ ರೀತಿ ಬಯಲಾಗುದ್ರ ಮುಖಾಂತರ ಕ್ಲೈಮ್ಯಾಕ್ಸ್ ಸಂಚಿಕೆ ಟ್ವಿಸ್ಟ್ ಜೊತೆಗೆ ಎಂಡ್ ಆಗುತ್ತೆ. ಯಾರು ಪಾಲಾಗ್ತಾನೆ ವೈಷ್ಣವ್ ನಿರ್ಧಾರ ಏನಾಗುತ್ತೆ, ಏನೆಲ್ಲ ಆಗಬಹುದು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.